ಜಿಲ್ಲೆ ಚಾಮರಾಜನಗರದಲ್ಲಿ ನೀರಿಗಾಗಿ ಹಾಹಾಕಾರ ನಡೀತಾ ಇದೆ. ಬೇಸಿಗೆ ಆರಂಭ ಆಗ್ತಿದ್ದಂತೆ ಕುಡಿಯುವ ನೀರಿಗೆ ಪರದಾಡ್ತಾ ಇದ್ದಾರೆ ಜನಗಳು. ಹನೂರಿನ ಬೈರನತ್ತಿ ಗ್ರಾಮದಲ್ಲಿ ನಡೆದಿರತಕ್ಕಂಥ ಘಟನೆ ಇದು. ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ನೀರಿಗೆ ಹಾಹಾಕಾರ ಕೇಳಿಬರ್ತಾ ಇದೆ. ಬೇಸಿಗೆ ಆರಂಭವಾಗ್ತಿದ್ದಂತೆ ಕುಡಿಯುವ ನೀರಿಗೆ ಪರದಾಡ್ತಾ ಇದ್ದಾರೆ ಜನಗಳು. ಹನೂರಿನ ಬೈರನತ್ತ ಗ್ರಾಮದಲ್ಲಿ ನೀರಿಗಾಗಿ ಜನರು ಸಂಕಷ್ಟ ಪಡ್ತಾ ಇದ್ದಾರೆ. ಬೈರನತ್ತ ಗ್ರಾಮದ ಅಂಬೇಡ್ಕರ್ ಬಡಾವಣೆಯಲ್ಲಿ ನೀರಿಲ್ಲ. ಬೇಸಿಗೆಯಲ್ಲಿ ಕುಡಿಯುವ ನೀರು ಪೂರೈಕೆಗೆ ಗ್ರಾಮಸ್ಥರು ಒತ್ತಾಯ ಮಾಡ್ತಾ ಇದ್ದಾರೆ. ನೀರಿನ ಟ್ಯಾಂಕ್ ಮುಂದೆ ಸಾಲುಗಟ್ಟಿ ನಿಂತಿದ್ದಾರೆ ಮಹಿಳೆಯರು. ಒಂದು ಕಡೆ ಕರೆಂಟ್ ಸಮಸ್ಯೆ ಆದರೆ ಮತ್ತೊಂದು ಕಡೆ ನೀರಿನ ಸಮಸ್ಯೆ ಆಗೋಗಿದೆ ಇಲ್ಲಿ. ನೀರಿಗಾಗಿ ಚಾಮರಾಜನಗರದಲ್ಲಿ ಹಾಹಾಕಾರ ನಡೀತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಕೊಡಗಳನ್ನು ಯಾವ ರೀತಿ ನೀರಿಗಾಗಿ ತಗೊಂಡು ಬಂದಿದ್ದಾರೆ ಅಂತ ಹೇಳಿ. ಬೇಸಿಗೆ ಆರಂಭ ಆಗ್ತಿದ್ದಂತೆ ಕುಡಿಯುವ ನೀರಿಗೆ ಪರದಾಟ ಮಾಡ್ತಾ ಇದ್ದಾರೆ. ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಥ್ ಕುಮಾರ್. ನೀರಿಗಾಗಿ ಪರದಾಡ್ತಾ ಇದ್ದಾರೆ ಜನಗಳು. ಏನಿದೆ ಸ್ಥಳದಿಂದ ಅಪ್ಡೇಟ್ ಕೊಡೋದಾದ್ರೆ? ಮಾದೇವು, ಈ ಒಂದು ಚಾಮರಾಜನಗರ ಜಿಲ್ಲೆ ಕರ್ನಾಟಕ ಮತ್ತು ತಮಿಳುನಾಡು ಮತ್ತು ಕೇರಳಕ್ಕೆ 3 ರಾಜ್ಯಗಳಿಗೆ ಸೇರಿರ್ತಕ್ಕಂಥ ಬಾರ್ಡ್ರು. ಇಲ್ಲಿ 3 ರಾಜ್ಯಗಳ ಒಂದು ವಾತಾವರಣ ಕೂಡ ಹೊಂದಿರಿದೆ. ಆದ್ರೆ ಬೇಸಿಗೆ ಆರಂಭ ಆಗ್ತಾ ಇದ್ದಂಗೆ ಈಗ ನಮ್ಮ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಇರ್ತಕ್ಕಂಥ ಬೈರನತ್ತ ಒಂದು ಗ್ರಾಮದ ಒಂದು ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ ಬಡಾವಣೆಯಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಜಾಸ್ತಿ ಆಗಿದೆ. ಅಲ್ಲಿರ್ತಕ್ಕಂತಹ ನೀರಿನ ತೊಂಬೆಯ ಬಳಿ ಏನು ಮಹಿಳೆಯರು ನಾ ಮುಂದು ನೀರು ಬೇಕು ಅಂದ್ಬಿಟ್ಟು ಹಿಡ್ಕತಾ ಇದ್ದಾರೆ. ನೀರಿನ ಸಮಸ್ಯೆ ಒಂದು ಜಾಸ್ತಿ ಆಗಿರೋದ್ರಿಂದ ಕುಡಿಯೋ ನೀರಿಗಾಗಿ ಹಾಹಾಕಾರ ಜಾಸ್ತಿ ಆಗಿದೆ. ಮತ್ತೊಂದ್ ಕಡೆ ಹೇಳ್ಬೇಕಂದ್ರೂ ಕೂಡ ಸರಿಯಾದ ಸಮಯಕ್ಕೆ ವಿದ್ಯುತ್ ಕೂಡ ಸಂಪರ್ಕ ಇಲ್ಲದೇನೆ ಆ ಬೋರ್ವೆಲ್ಗಳ ಮೂಲಕ ನೀರಿನ ತೊಂಬೆಗೆ ನೀರು ತುಂಬಿಸೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ ಅಂದ್ಬಿಟ್ಟು ಹೇಳಲಾಗ್ತಾ ಇದೆ. ಆ ಬಡಾವಣೆಯಲ್ಲಿ ಹೆಚ್ಚಾಗಿ ಪರಿಶಿಷ್ಟ ಜಾತಿಯ ಏನು ವರ್ಗದ ಸಮುದಾಯದವರು ಹೆಚ್ಚಾಗಿದ್ದಾರೆ. ಅಂಬೇಡ್ಕರ್ ಬಡಾವಣೆ ಅಂತ ಹೇಳ್ತಾರೆ. ಈ ಬಡಾವಣೆಯಲ್ಲಿ ಇರತಕ್ಕಂಥ ಜನಗಳ ಪರಿಸ್ಥಿತಿ ಹೇಳ್ಬೇಕು ಅಂದ್ರೆ ಕುಡಿಯೋ ನೀರಿಗೆ ದಿನಗಟ್ಲೆ ಕಾಯ್ಕೋಬೇಕಾಗುತ್ತೆ. ಯಾಕಂದ್ರೆ ಕರೆಂಟು ಕೂಡ ಇನ್ ಟೈಮ್ ಬಂದ್ರೆ ಮಾತ್ರ ಅವ್ರಿಗೆ ಕುಡಿಯೋ ನೀರಿಗೆ ಸಿಗುತ್ತೆ, ಇಲ್ಲ ಅಂದ್ರೆ ಇಲ್ಲ ಅಂತ ಪರಿಸ್ಥಿತಿ ಇದೆ. ಈ ಬಗ್ಗೆ ಗ್ರಾಮ ಪಂಚಾಯತಿಯ PDO ಇರ್ಬೋದು, ತಾಲೂಕ್ ಪಂಚಾಯತಿ EO ಇರ್ಬೋದು, ಕ್ಷೇತ್ರದ ಶಾಸಕರು ಕೂಡ ಹೆಚ್ಚಿನ ರೀತಿಯಲ್ಲಿ ಈಗ ಈ ಭಾಗದಲ್ಲಿ ಗಮನ ಹರಿಸಿ ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಸಬೇಕಂತ ಹೇಳ್ಬಿಟ್ಟು ಒಂದು ಬಡಾವಣೆ ನಿವಾಸಿಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಮಾದೇವು. ಓಕೆ ಅಶ್ವಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.